ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ನಿರೀಕ್ಷೆಯಂತೆ ಬಿಜೆಪಿ ಪಾಲಾದ ಬಾಗಲಕೋಟೆ ನಗರಸಭೆ. ಬಾಗಲಕೋಟೆ ನಗರಸಭೆ ಅಧ್ಯಕ್ಷೆಯಾಗಿ ಸವಿತಾ ಲಂಕೆನ್ನವರ್, ಉಪಾಧ್ಯಕ್ಷೆಯಾಗಿ ಶೋಭಾ ರಾವ್ ಆಯ್ಕೆ. 35 ಸದಸ್ಯರ ಒಳಗೊಂಡ ಬಾಗಲಕೋಟೆ ನಗರಸಭೆ. 29 ಬಿಜೆಪಿ, 5 ಕಾಂಗ್ರೆಸ್, 1 ಪಕ್ಷೇತರ ಸದಸ್ಯರು. ಸ್ಪಷ್ಟ ಬಹುಮತ ಹೊಂದಿದ್ದ ಬಿಜೆಪಿಗೆ ನಿರೀಕ್ಷೆಯಂತೆ ಅಧಿಕಾರ. ಸಂಸದ ಪಿಸಿ ಗದ್ದಿಗೌಡರ್, ರಾಜ್ಯಸಭೆ ಸದಸ್ಯ ನಾರಾಯಣ್ ಸಾ ಬಾಂಡಗಿ, ವಿಧಾನ ಪರಿಷತ್ ಸದಸ್ಯ ಪಿಎಚ್ ಪೂಜಾರ್ ಸಮ್ಮುಖದಲ್ಲಿ ನಗರಸಭೆಗೆ ಆಗಮಿಸಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಘೋಷಣೆ. ಸಾಮಾನ್ಯ ಮಹಿಳೆಗೆ ಅಧ್ಯಕ್ಷ भारतीय जनता पार्टी के जय श्री राम, जय श्री राम, जय श्री राम। भारत माता की जय, भारत माता की जय। बोलो भारत माता की जय, जय श्री राम, जय श्री राम। सर ನಮಸ್ಕಾರಗಳು. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಸದಸ್ಯರಾಗಿ ಸರ್ ನಮಗೆ ಒಂದು ಅವಕಾಶ ಮಾಡಬೇಕು. ಆಮೇಲೆ ಈಗ ನಾವು ಅವಕಾಶ ಆದ್ಮೇಲೆ ನಮ್ಗೆ ಜನರಲ್ ಮಹಿಳಾ ಕೋಟ ಬಂತು. ಅವತ್ತಲ್ಲಿ ಎಲ್ಲ ಒಂದು ಸದಸ್ಯರ ಸಹಕಾರದಿಂದ ನಾವು ಇವತ್ತು ಅವಿರವಾಗಿ ಆಯ್ಕೆ ಆಗಿರೋದು ಬಹಳ ತುಂಬಾ ಹೆಮ್ಮೆ ಅನಿಸ್ತದೆ. ಇವತ್ತು ಪಕ್ಷದ ಎಲ್ಲಾ ಕಾರ್ಯಕರ್ತರಾಗಿ ನಮ್ಗೆ ಎಲ್ಲರೂ ಸಹಕಾರ ಮಾಡ್ತಾರೆ. ಎಸ್ಪೆಷಲಿ ನಮ್ಮೆಲ್ಲ ಮೆಂಬರ್ಗಳು ಇವತ್ತು ನಮ್ಗೆಲ್ಲ ಸಹಕಾರ ಮಾಡಿ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಮಗೆ ಆಯ್ಕೆ ಮಾಡೋದಕ್ಕೆ ಮೊದಲು ನಾವು ಎಲ್ಲರಿಗೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಂತರ ನಮ್ಮ ಚರಂತಿ ಮಠವರು ಅನೇಕ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರು ಅವ್ರು ಎಮ್ಮೆಲ್ಯೆ ಇದ್ದಾಗ. ಈಗ ನಮ್ಗೆ ಆ ತರ ಪಡೆದು ಇಲ್ಲ ಅಂತ ಅನ್ಕೊಂತೀನಿ ಮುನ್ಸಿಪಾಲಿಟಿ ಒಳಗೆ. ಬಟ್ ನಾವು ಇನ್ನೂ ಒಂದು ಒಳ್ಳೆ ಕೆಲಸವನ್ನು ಮೊದಲೇ ನಗರಕ್ಕೆ ನಾನು ಸ್ವಚ್ಛತೆ ಆಗಲಿ, ವಿದ್ಯುತ್ ದೀಪಗಳಾಗಲಿ, ಗಟಾರಗಳಾಗಲಿ ಅವ್ರ ಕಡೆ ಹೆಚ್ಚು ಒತ್ತು ಕೊಟ್ಟು ನಾವು ನಗರವನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತೀವಿ. ಸರ್ ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ಯವು. ಎಷ್ಟು ಒಳ್ಳೊಳ್ಳೆ ರೋಡ್ಗಳಾಗಲಿ ನಮ್ಮ ನಗರ ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ರು ಸರ್. ಈಗ ಅದನ್ನ ನಾವು ಇನ್ನೊಂದಿಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಎಲ್ಲ ನಮ್ಮ ಸದಸ್ಯರ ಸರ್ಕಾರದಿಂದ ನಾವು ಮುಂದುವರೆಗೆ ಬಾಡಿಗೆ ಅವರಾಗಲಿ, ಪೂಜಾರಿ ಅವರಾಗಲಿ, ಆಮೇಲೆ ಎಷ್ಟೊಂದು ಇದೇ ಕಾರ್ಯಕರ್ತರು ಬಂದಿರಿ. ಎಲ್ಲರಿಗೂ ಅವರು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎಸ್ಪೆಷಲಿ ನನ್ನ ವಾರ್ಡ್ನಲ್ಲಿ ನನಗೆ ಮೊದಲ ವಾರ್ಡ್ ನಾನು ಹೇಳ್ತೀನಿ, ಯಾಕಂದ್ರೆ ವಾರ್ಡ್ನ ಜನರನ್ನು ವೋಟ್ ಹಾಕಿ ನನಗೊಂದು ಮೆಂಬರ್ ಆಗಿ ಆಯ್ಕೆ ಮಾಡಿದ ವಾರ್ಡ್ ಮೆಂಬರ್ ಅವರೆಲ್ಲ ವಾರ್ಡಿನ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಪ್ರತಿಯೊಬ್ಬರು ಕಾರ್ಯಕರ್ತರಿಗೂ ಇವತ್ತು ಎಲ್ಲರೂ ನಗರಸಭೆ ಸದಸ್ಯರ ಸ್ಥಾನಕ್ಕೆ ಸರ್ ಅವರು ಒಂದು ಅವಕಾಶ ಮಾಡಿಕೊಟ್ರು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ನನಗೊಂದು ಅವಕಾಶ ಕೊಟ್ಟು ನಾನು ಆ ಕ್ಷೇತ್ರದಲ್ಲಿ ಮುಂದುವರಿಕೆ ಮಾಡಿದ್ರು. ಅದೇ ರೀತಿ ನನಗೆ ಸಾಮಾನ್ಯ ಇದರಲ್ಲಿ ಉಪಾಧ್ಯಕ್ಷ ಅಂತ ಒಂದು ಅವಕಾಶ ಕೊಟ್ಟಾರ ಸರ್. ಅವ್ರ ಹೆಸರನ್ನ ಉಳಿಸ್ಕೊಂಡು ಹೋಗಿ ಅವ್ರ ಮಾರ್ಗದರ್ಶನದಲ್ಲಿ ನಗರದ ಸ್ವಚ್ಛತೆ ಅಭಿವೃದ್ಧಿ ಕೆಲಸಕ್ಕೆ ಆದ್ಯತೆ ಕೊಟ್ಟು ನಾನು ಮತ್ತೆ ಅಧ್ಯಕ್ಷ ಸವಿತಾ ಅವರು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಚರಂತಿಮಠ ಸರ್ ಅವರಿಗೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಮನವಿ ಮಾಡಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಈ ನೂತನ ಸಭಾವನ್ನ ನಮ್ಮ ಇದರಲ್ಲಿ ಆಗೈತಿ. ಸಭಾವನ್ನ ಆದ್ಮೇಲೆ ಅವರು ಎದುರುಗಡೆ ಇದರಲ್ಲಿ ಬರೇ ಇವ್ರದಷ್ಟೇ ಹೆಸರಿದೆ, ಎಲ್ಲಾ ಸದಸ್ಯರ ಹೆಸರು ಹಾಕ್ಬೇಕಂತ ಒಂದು ಮನವಿ ಮಾಡಕ್ ಇಷ್ಟಪಡ್ತೀನಿ. ಇದು ನಮ್ಮ ಲೈಫಲ್ಲಿ ಒಂದು ಸಲ ಈ ಅವಕಾಶ ಸಿಗ್ತೈತಿ, ನಮ್ಮ ಇದರಲ್ಲಿ ಬಂದೈತಿ. ಸೊ ಆ ಕಲ್ಲಿನ ಮೇಲೆ ಎಲ್ಲಾ ಸದಸ್ಯರ ಹೆಸರನ್ನ ಹಾಕ್ಬೇಕಂತ ನಾನು ಕಮಿಷನರ್ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ.